ನಮಸ್ಕಾರ. ನಾನು ನಾಗರಾಜ್ ಶೇಟ್ ಅಂತ. ಈಗಾಗಲೇ ನಾವು ಕುಮಟಾದಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಾವು ಜಮ್ಮು ಕಾಶ್ಮೀರ ಭಾಗದಲ್ಲಿ ಏನು ಪ್ರವಾಸಿಗರು ಹೋದವರು ಸಾವನ್ನಪ್ಪಿದ್ದಾರೆ. ಒಂದು ಭಯೋತ್ಪಾದಕರ ಒಂದು ಪೇಚಾಚಿಕ ಕೃತ್ಯಕ್ಕೆ ಈ ಒಂದು ಬಲಿಪಶು ಆಗಿದ್ದಾರೆ. ಪಾಪ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಕ್ಕಲಿ, ಮತ್ತು ಅವರ ಈ ಒಂದು ದುಃಖವನ್ನು ತಡೆದುಕೊಳ್ಳುವಂಥ, ಅವ್ರ ಕುಟುಂಬಸ್ಥರಿಗೆ ದುಃಖವನ್ನು ತಡೆದುಕೊಳ್ಳುವಂಥ ಆ ಶಕ್ತಿಯನ್ನು ದೇವರನ್ನು ನೀಡಲಿ ಅನ್ನುವಂಥದ್ದು ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತೇನೆಂದರೆ, ಅದು ಆರ್ಟಿಕಲ್ 370 ಅಡಿಯನ್ನು ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಅದನ್ನು ತೆಗೆದಿತ್ತು. ಅದು ತೆಗೆದಾಗ ಅದರಲ್ಲಿ ಭದ್ರತೆಯನ್ನು ಒದಗಿಸಿಕೊಡುವುದರಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಯಾಕಂದರೆ ಅಲ್ಲಿ ತೆಗುವಕ್ಕಿಂತ ಮೊದಲೇ ನೋಡಬೇಕು. ಯಾಕಂದರೆ ನೆಹರು ಯಾಕೆ ಮಾಡಿದರು ಕೇಳಿದ್ರೆ, ಅಲ್ಲಿ ಆ ಒಂದು ಉದ್ವಿಗ್ನ ಪರಿಸ್ಥಿತಿ ಆಗುವಂಥದ್ದು ಅಂತ ಒಂದು ಜಾಗ ಆಗಿರೋದ್ರಿಂದ 370 ಅಡಿ ಇದನ್ನು ಜಾರಿ ಮಾಡಿ ಇದು ಮಾಡಿದರು ಅವರು. ಇದನ್ನು ಇವರು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ, ನಿರ್ಲಕ್ಷ್ಯ ಮಾಡಿ ಇದು ಮಾಡಿದ್ದಾರೆ. ಅದಕ್ಕಾಗಿ ನಿಮ್ಮ ಗುಪ್ತಚರ ಇಲಾಖೆ ಮತ್ತು ರಾಜ್ಯತಾಂತ್ರಿಕತೆ ಮತ್ತು ಎಲ್ಲ ಇರ್ತಲ್ಲ ನಿಮ್ಮದು, ಅದು ವಿದೇಶ ಸಂಬಂಧಪಟ್ಟದ್ದು, ಅದೆಲ್ಲ ಏನು ಪುಕ್ಕಟೆ ಪಗಾರ ತಿನ್ಕೊಂಡು ದಿನ ತೆಗಿತಾ ಇದ್ದಾರೆ ಹೇಗೆ ಅನ್ನೋದೇ ನಮ್ಗೆ ಯಕ್ಷ ಪ್ರಶ್ನೆ. ಯಾಕಂದರೆ ಅವ್ರಿಗೆ ಸುಮ್ಮನೆ ಸ್ಯಾಲ್ರಿ ಕೊಟ್ಕೊಂಡು ಅವರು ನಮ್ಮದು ಗುಪ್ತಚರ ಇಲಾಖೆ ಮಗದೊಂದು ಅನ್ನುವಂಥ ಜನರ ಟ್ಯಾಕ್ಸ್ ದುಡ್ಡು ತಿನ್ಕೊಂಡು ಅವ್ರು ದಿನ ದುಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ದೇಶದ ಒಂದು ಪ್ರಜೆಗಳನ್ನು ಕಾಪಾಡೋ ಆ ಯೋಗ್ಯತೆ ಇಲ್ಲ ಅಂದಮೇಲೆ ಅವ್ರಿಗೆ ಆ ಉನ್ನತ ಹುದ್ದೆ ಯಾಕೆ ಅನ್ನೋದೇ ನಮಗೆ ಯಕ್ಷ ಪ್ರಶ್ನೆ. ಆ ಒಂದು ನಿಟ್ಟಿನಲ್ಲಿ ಅವರನ್ನು ಕೂಡಲೇ ವಜಾಗೊಳಿಸ್ಬೇಕು. ಯಾಕಂದರೆ ಭಯೋತ್ಪಾದಕರಲ್ಲಿ ಹ್ಯಾಂಗೆ ಬಂದರು, ಈ ಪುಲ್ವಾಮಾ ದಾಳಿಯ ಬಗ್ಗೆ ಅದು ಪ್ರಶ್ನಾರ್ಥಕ ಚಿಹ್ನೆ ಹಾಕೊಂಡೇ ಇದೆ. ಫುಲ್ ಸ್ಟಾಪ್ ಇದು ನಮ್ಗೆ ಆನ್ಸರೇ ಸಿಕ್ಕಲಿಲ್ಲ. ಇದೂ ಅದೇ ರೀತಿಯಲ್ಲೇ ಕೊನೆ ಆಗಬಾರ್ದು. ಅದು ಏನಂದರೆ ದೇಶದಲ್ಲಿ ಇದೇ ರೀತಿಯಲ್ಲೇ ಕೊನೆ ಆಗ್ತಾ ಇದೆ. ಅದು ನಮಗೆ ಪೂರ್ಣ ಸಿಗ್ತಾನೇ ಇಲ್ಲ, ಲೆಕ್ಕಾಚಾರನೇ ಸಿಗ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಲೆಕ್ಕಾಚಾರ ಕೊಡಬೇಕು ಅನ್ನೋದೇ ನಮ್ಮದು ಮೂಲ ಉದ್ದೇಶ ಆಗಿದೆ.